ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಯುವಕನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಯುವಕನ ಮನೆಗೆ ಹಿಂದೂ ಸಂಘಟನೆಗಳು ನುಗ್ಗಿಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಯುವಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತದ್ದು ಹಿಂದೂ ಸಂಘಟನೆಗಳು. ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ಒಪ್ಪಿಸಿರುವಂತಹ ಕಾರ್ಯಕರ್ತರು ನಗರದ ವಿಜಯನಗರ ನಿವಾಸಿ ಸಮೀರ್ ಪೊಲೀಸರ ವಶಕ್ಕೆ ಈಗ. ಲವ್ ಜಿಹಾದ್ ಪ್ರಕರಣ ಈಗ ಕೇಳಿ ಬರ್ತಾ ಇದೆ, ಅದು ಕೂಡ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಯುವಕನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯುವಕನ ಮನೆಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನುಗ್ಗಿದ್ದಾರೆ. ಯುವಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಗರದ ವಿಜಯನಗರ ನಿವಾಸಿ ಸಮೀರ್ ಈಗ ಪೊಲೀಸರ ವಶದಲ್ಲಿದ್ದಾನೆ. ಯುವಕನ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈತನ ಮನೆಗೆ ನುಗ್ಗಿದ್ದಾರೆ. ಮನೆಗೆ ನುಗ್ಗಿ ಈತನನ್ನ ಹಿಡಿದು ಈಗ ಪೊಲೀಸ್ ಅವರಿಗೆ ಒಪ್ಪಿಸಿದ್ದಾರಂತೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರಿಗೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಒಪ್ಪಿಸಿದ್ದಾರೆ. ಮೊದಲಿಗೆ ಯುವತಿ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದ ಯುವಕನ ಕುಟುಂಬ ನಮ್ಮ ಸಮೀರ್ನನ್ನ ಅಪಹರಣ ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಯುವತಿ ಮನೆಯವರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿ ನಗರದ ವಿಕಾಸ್ ನಗರದಲ್ಲಿರುವಂತಹ ಯುವತಿ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ರಂತೆ. ಇದಾದ ಬಳಿಕ ಯುವಕನ ಮನೆಗೆ ನುಗ್ಗಿರುವಂತಹ ಹಿಂದೂ ಸಂಘಟನೆ ಕಾರ್ಯಕರ್ತರು. ಯುವತಿಗೆ ಜಿಮ್ನಲ್ಲಿ ಪರಿಚಯವಾಗಿದ್ದಂತಹ ಸಮೀರ್, ಅದಾದ ನಂತರ ಇಬ್ಬರ ಮಧ್ಯೆ ಪ್ರೀತಿ. ಹೀಗೆ ಮೊದಲನೇದಾಗಿ ಸಮೀರ್ ಇವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ದ. ಅದಾದ ನಂತರ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಈತನ ಮನೆಗೆ ನುಗ್ಗಿ ಗಲಾಟೆ ಮಾಡಿ ಈತನನ್ನ ಪೊಲೀಸರಿಗೆ ಹಿಡಿದು ಕೊಟ್ಟಿದ್ದಾರೆ. ನಮ್ಮ ಸಮೀರ್ನನ್ನ ನೀವು ಕಿಡ್ನಾಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಆರೋಪ ಮಾಡಿದ್ರು, ಗಲಾಟೆ ಮಾಡಿದ್ರು. ಯುವತಿ ಮನೆಯವರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಮೀರ್ ಮನೆಯವರು ಈ ರೀತಿಯಾಗಿ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ. ಬೆಳಗ್ಗೆ ಏನಾಗೈತ್ರಿ, ಎಲ್ಲಾರು ಮಕ್ಕೊಂಡಾಗ ಇವ್ರು ಏನ್ ಮಾಡ್ಯಾರ್ರಿ, ಒಂದ್ 8-10 ಮಂದಿ ಬಂದಾರ್ರಿ. ಅದ್ರೊಳಗ ಮಹಿಳೆಯರಿಗೂ ಸೇಫ್ಟಿ ಸಂಬಂಧ ಕರ್ಕೊಂಡ್ ಬಂದ್ರಿ ಇಲ್ಲ ಮನಿ ಒಳಗ ಬಾಗ್ಲಾ ಬಿಡಾಕ್ ಕುಂತಾರ. ಆಮೇಲೆ ಇಡೀ ಹಿಂದೂ ಧರ್ಮಕ್ಕ ಅವಾಚ್ಯವಾಗಿ ನಿಂದಿಸಲಾರ್ದಂತದ್ ಒಂದು ಅಷ್ಟು ಕಟುವಾಗಿ ಬೈದಾರ್ರಿ. ಅವ್ರು ಬೈದ್ ಕೂಡ ಮನ್ಯಾಗಿನ ಮಂದಿ ಎಲ್ಲಾ ಹೆದರ್ ಬಿಟ್ಟಾರ್ರಿ. ಹೆದರಿ ತಮ್ಗೆ ಯಾರ ಪರಿಚಯ ಇದ್ದಾರ ಒಬ್ರಿಗೆ ಫೋನ್ ಮಾಡ್ಯಾರ. ಅವ್ರು ಬಂದಾರ್ರಿ. ಅವ್ರು ಬಂದ ಇಲ್ಲೇ ಒಂದ್ ಸ್ವಲ್ಪ ಏನಾಗೈತಿ ನೋಡು ತನಕ ಅಂದ್ರ ಅವಂಗ ಕೈಗ ಕಾಲ್ಗ ಹೊಡೆದ್ ಬಿಟ್ಟಾರ, ಒಬ್ಬಂಗ ಮೂಗಿಗ್ ಹೊಡೆದ್ ಬಿಟ್ಟಾರ. ಆಮೇಲೆ ಎಲ್ಲಾ ಮಂದಿ ಏನಾಗೈತಿ ಹೊರಗೆ ಬಂದ ದುಪ್ಸಾಟ ಮಾಡೋ ಮುಂದೆ ಹೆಣ್ಮಕ್ಳಿಗೆ ಮುಂದಿಟ್ಟು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಮತ್ತೊಮ್ಮೆ ಇಲ್ಲಿ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಈ ಮಾಡ್ತಾ ಇರುವಂತಹ ಆರೋಪಗಳು ಎಷ್ಟು ನಿಜ ಇದೆ, ಅದಾದ ನಂತರ ಪೊಲೀಸರು ಹೇಗೆ ತನಿಖೆ ನಡೆಸ್ತಾರೆ, ಈಗ ಅದಾದ ನಂತರ ಹೇಗೆ ಪರಿಚಯ ಆಗಿದ್ರು ಇವರಿಬ್ರು, ಏನಿದು ಕತೆ ಅಂತ? ಹೌದು ರೋಶ್ನಿ, ಏನಂತಂದ್ರೆ ಕಳೆದ ಹಲವಾರು ತಿಂಗಳುಗಳಿಂದ ಏನೋ ಒಂದು ವಿಜಯನಗರದ ಸಮೀರ್ ಮತ್ತು ವಿಕಾಸ್ ನಗರದ ಯುವತಿ ಜೊತೆ ಒಂದು ಸಂಬಂಧ ಬೆಳೆದಿರ್ತೈತಿ. ಅದು ಎಲ್ಲಿ ಅಂತಂದ್ರೆ ಜಿಮ್ ನಲ್ಲಿ ಪರಿಚಯ ಆಗಿರ್ತಾರೆ. ಈ ಜಿಮ್ ನಲ್ಲಿ ಪರಿಚಯ ಆದಂತದ್ದು ಮುಂದೆ ಒಂದು ರೀತಿ ಹಂತಕ್ಕೂ ಹೋಗಿರುತ್ತ ಅಂತೇಳಿ ಈಗ ಸದ್ಯದ ಮಟ್ಟಿಗೆ ತಿಳಿದಂತ ವಿಚಾರ. ಈ ಹಿನ್ನೆಲೆಯಲ್ಲಿ ಏನಾಗತ್ತಂತಂದ್ರೆ ಪ್ರಥಮವಾಗಿ ಈ ಹುಡುಗನ ಮನೆಯ ಕಡೆಗೆ ಹೋಗಿ ಒಂದ್ಸಲ ಹಿಂದೂ ಪರ ಸಂಘಟನೆಗಳು ಗದ್ದಲ ಮಾಡಿದಾವು ಅಂತಿದ್ದಾರೆ. ಅದಾದ್ಮೇಲೆ ಏನು ಇನ್ನೊಂದು ಕೋಮಿನ ಜನ ಅದೇ ಯುವತಿ ಮನೆಗೆ ನುಗ್ಗಿ ಯುವತಿ ಮನೆಯವರ ಮೇಲೆ ಹಲ್ಲೆ ಮಾಡಿ ಗದ್ದಲ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಇದರಲ್ಲಿ ಪೊಲೀಸರು ಒಂದು ಮಧ್ಯಸ್ಥಿಕೆ ವಹಿಸಿ ಈಗಾಗಲೇ ಏನಂತಂದ್ರೆ ಹುಡುಗನನ್ನು ಕರೆದುಕೊಂಡು ಹೋಗಿ ಹುಡುಗನ ಸಂಬಂಧಪಟ್ಟಂತ ಅವ್ರ ಜೊತೆಗೆ ಬಂದಂತ ಎಷ್ಟು ಜನ ಬಂದ್ರು ಅವರೆಲ್ಲರನ್ನು ಮತ್ತು ಈ ಕಡೆದವ್ರನ್ನು ಎಲ್ಲರನ್ನು ಕರ್ಕೊಂಡು ಹೋಗಿ ಇವತ್ತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇದರಲ್ಲಿ ಲವ್ ಜಿಹಾದ್ ಅಂತ ಹೇಳ್ತೆ ಅಂದ ತಕ್ಷಣ ಇದರಲ್ಲಿ ಒಂದು ಸ್ಪಷ್ಟತೆ ಬರಬೇಕಾಗಿದೆ. ಇದರಲ್ಲಿ ಯಾರು ಲವ್ ಜಿಹಾದ್ ಏನಾಗಿದೆ, ಈ ಪ್ರಕರಣದ ಏನೇನು ಮುಂದುವರೆದೇ ಇದೆ ಅಂತ. ಯಾಕಂತಂದ್ರೆ ಈಗ ಮೊದಲು ಹೇಳುವ ಪ್ರಕಾರ, ಅಲ್ಲಿ ಸ್ಥಳೀಕರು ಹೇಳುವ ಪ್ರಕಾರ ಹುಡುಗನ ಮನೆ ಸಮೀರ್ನ ಮನೆಗೆ ಸ್ವತಃ ಹಿಂದೂ ಪರ ಸಂಘಟನೆಗಳು ಬಂದು ಗಲಾಟೆ ಮಾಡಿದ್ವು. ಆ ನಂತರ ಅವಾಗಲಿಂದನೇ ಅಂತಲ್ಲ ನಮ್ಮ ಸಮೀರ್ ಕಾಣೆಯಾಗಿದ್ದ, ಆ ಸಮೀರ್ ಕಾಣೆಯಾಗಿದ್ದ ಕಿಡ್ನಾಪ್ ಮಾಡಿದಾನ ಅಂತೇಳಿ ನಮ್ಮ ಸಮೀರ್ ಎಲ್ಲಿದ್ದಾನ ಅಂತೇಳಿ ಕೇಳಲಿಕ್ಕೆ ನಾವು ಬಂದಾಗ ಆ ಮನೆ ಕಡೆದವರು ನಮ್ಮ ಮೇಲೆ ಒಂದು ಗಲಾಟೆ ಮಾಡಿದ್ರು, ಅದಕ್ಕೆ ನಾವು ಉಳಿದಿವೆ ಅನ್ನೋ ಮಾತುಗಳು ಎರಡು ಒಂದು ಸಮಾಜದ ಮಧ್ಯೆ ಇಲ್ಲಿ ಏನ್ ನಡೀತು ಅನ್ನೋದು ಸ್ಪಷ್ಟವಾಗಿ ಹಳೆ ಹುಬ್ಬಳ್ಳಿ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ರೋಶ್ನಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಮೊದಲನೇದಾಗಿ ಈತ ಹೋಗಿ ಗಲಾಟೆ ಮಾಡಿರ್ತಾನೆ. ಅದಾದ ನಂತರ ಈ ರೀತಿಯಾಗಿ ಸಮೀರ್ನ ಮನೆಯವರು ಕೂಡ ಹೋಗಿ ಗಲಾಟೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಕಿಡ್ನಾಪ್ ಮಾಡ್ಕೊಂಡಿದ್ದಾರೆ ನಮ್ಮ ಹುಡುಗನ್ನ ಅಂತ ಹೇಳಿ. ಅದಾದ ನಂತರ
ಈತ ಗಲಾಟೆ ಮಾಡಿದಂತಲ್ಲ, ಅದಾದ ನಂತರ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಈತನ ಮನೆಗೆ ನುಗ್ಗಿ ಈತನನ್ನ ಸದ್ಯಕ್ಕೆ ಪೊಲೀಸರಿಗೆ